ವಿನ್ನರ್ ಗಿಲ್ಲಿ ನಟ ಎಂದ ಮಾಜಿ ಬಿಗ್ ಬಾಸ್ ಸ್ಪರ್ಧಿ. ಬಿಸಿ ಶೆಡ್ಯೂಲ್ ನಡುವೆ ಶೋ ನೋಡಿದ ಪ್ರತಾಪ್. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಯಾರು ಗೆಲ್ತಾರೆ ಎನ್ನುವ ಚರ್ಚೆ ಮೊದಲ ದಿನದಿಂದ ನಡೀತಾ ಇದೆ. ಆದ್ರೆ ವೀಕ್ಷಕರು ಅಂದುಕೊಂಡಂತೆ ಏನೂ ನಡೆಯುವುದಿಲ್ಲ. ಅಚ್ಚರಿಯ ಫಲಿತಾಂಶಗಳು ಈ ಹಿಂದೆ ಬಂದಿದೆ. ಬಿಗ್ ಬಾಸ್ ಸೀಸನ್ 7ರಲ್ಲಿ ಕುರಿ ಪ್ರತಾಪ್ ರನ್ನರ್ ಅಪ್ ಆಗಿದ್ದು, ಸೀಸನ್ 12ರ ಬಗ್ಗೆ ಪ್ರತಾಪ್ ಮಾತನಾಡಿದ್ರು. ಗಿಲ್ಲಿ ಕಾಮಿಡಿ ಮೋಡಿಯ ರೀತಿ ಕುರಿ ಪ್ರತಾಪ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಕಾಮಿಡಿ ಮೋಡಿ ಮಾಡಿದ್ರು. ಸೀಸನ್ 7ರಲ್ಲಿ ವಾಸುಕಿ ವೈಭವ್, ಭೂಮಿ ಶೆಟ್ಟಿ, ಪ್ರಿಯಾಂಕಾ, ದೀಪಿಕಾ ದಾಸ್ ಸೇರಿದಂತೆ ಹಲವರು ಸ್ಪರ್ಧಿಗಳಾಗಿ ಹೋಗಿದ್ದು, ವಿನ್ನರ್ ಆಗಿ ಶೈನ್ ಶೆಟ್ಟಿ ಗೆದ್ದು ಟ್ರೋಫಿ ಎತ್ತಿ ಹಿಡಿದ್ರು. ಇನ್ನು ಬಿಸಿ ಶೆಡ್ಯೂಲ್ ನಡುವೆಯೂ ನಟ ಕುರಿ ಪ್ರತಾಪ್ ಬಿಗ್ ಬಾಸ್ 12ರ ಶೋ ನೋಡ್ತಾರಂತೆ. ಎಲ್ಲಾ ಎಪಿಸೋಡ್ ನೋಡಲು ಸಾಧ್ಯವಾಗದೇ ಇದ್ರೂ ಮುಖ್ಯವಾದ ಎಪಿಸೋಡ್ ನೋಡ್ತೀನಿ. ವೀಕೆಂಡ್ ಎಪಿಸೋಡ್ ಮಿಸ್ ಮಾಡಲ್ಲ ಅಂತ ಹೇಳಿದ್ದು, ಈ ಬಾರಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ, ಯಾರು ಗೆಲ್ಲಬಹುದು ಅಂತ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮಜಾ ಇದೆ. ಎಲ್ಲರೂ ಬೇರೆ ಬೇರೆ ವ್ಯಕ್ತಿತ್ವದವರು. ಗಿಲ್ಲಿ ಬಹಳ ಚಿಂದಿಯಾಗಿ ಆಡ್ತಿದ್ದಾರೆ. ಹೊರಗಡೆ ಜನ ಏನ್ ಅಂದುಕೊಳ್ತಾರೋ, ಸಹಸ್ಪರ್ಧಿಗಳೇನಂತಾರೋ ಅಂತ ಎಲ್ಲರೂ ತಲೆ ಕೆಡಿಸ್ಕೊಳ್ತಿದ್ದಾರೆ. ಆದ್ರೆ ಗಿಲ್ಲಿ ಮಾತ್ರ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಆಡ್ತಿದ್ದಾನೆ. ನಾನು ಅವನೊಟ್ಟಿಗೆ ಕೆಲಸ ಮಾಡಿದ್ದೇನೆ, ಯಾರು ಏನಂದ್ರು ಕ್ಯಾರೆ ಅನ್ನೋದೇ ಕಂಟೆಂಟ್ ಕೊಡ್ಬೇಕು ಅನ್ನೋದು ಗಿಲ್ಲಿ ಲೆಕ್ಕಾಚಾರ. ಆ ರೀತಿ ಅವರ ಆಟ ಇದೆ. ಕರಾವಳಿ ಕಡೆಯೂ ಗಿಲ್ಲಿ ನಟನಿಗೆ ಇದ್ದಾರೆ ಫ್ಯಾನ್ಸ್. ರಘು ಕೂಡ ಚೆನ್ನಾಗಿ ಆಡ್ತಿದ್ದಾರೆಂದ ಕುರಿ ಪ್ರತಾಪ್. ಹೌದು, ನಾನು ಇತ್ತೀಚೆಗೆ ಮಂಗಳೂರು ಮಲ್ಪೆ ಕಡೆ ಹೋಗಿದ್ದೆ. ಅಲ್ಲಿ ಕೂಡ ಜನ ಗಿಲ್ಲಿ ಗಿಲ್ಲಿ ಅಂತಾರೆ. ಅಷ್ಟರ ಮಟ್ಟಿಗೆ ಅವನು ಜನರ ಪ್ರೀತಿ ಗಳಿಸಿದ್ದಾರೆ. ನಮ್ಮ ಏರಿಯಾಗಳಲ್ಲಿ ಮುಸ್ಲಿಂ ಸಮುದಾಯದ ತುಂಬಾ ಜನ ಇದ್ದಾರೆ. ಅವರು ಕನ್ನಡದ ಕಾರ್ಯಕ್ರಮಗಳನ್ನ ನೋಡೋದು ಕಡಿಮೆ. ಆದ್ರೂ ಗಿಲ್ಲಿ ಬಗ್ಗೆ ಅವರೆಲ್ಲ ಮಾತನಾಡ್ತಾ ಇರೋದನ್ನ ನೋಡಿ ಅಚ್ಚರಿ ಆಯ್ತು. ರಘು ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಇಬ್ಬರು ಟಾಮ್ ಅಂಡ್ ಜೆರಿ ತರ ಆಡ್ತಿದ್ದಾರೆ. ಅಶ್ವಿನಿ ಗೌಡ ಇತ್ತೀಚೆಗೆ ಡಲ್ ಆಗಿದ್ದಾರೆ. ನಾನು ಹೊರಗಡೆ ಹೇಳೋದು ಸುಲಭ, ಒಳಗಡೆ ಆ ರೀತಿ ಇರಲ್ಲ. ನಾನಿದ್ದಾಗ್ಲೂ ಮಾತನಾಡಿದ ಕಮ್ಮಿ. ವೀಕೆಂಡ್ ನಲ್ಲಿ ಸುದೀಪ್ ಸರ್ ಬಂದು ನೀವು ಮಾತನಾಡ್ತಾ ಇರೋದೆಲ್ಲ ನೋಡ್ತಾ ಇದ್ದೀನಿ ಅಂದ್ರೆ ಸಾಕು, ಹೆದರಿಕೆ ಶುರುವಾಗುತ್ತೆ. ಅದನ್ನ ಮಜವಾಗಿ ತಗೊಂಡೆ ಓಕೆ. ಸುದೀಪ್ ಹೇಳಿದನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಆಡೋಕೆ ಆಗಲ್ಲ. ಗಿಲ್ಲಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಆಡ್ತಾ ಇದ್ದಾನೆ, ಅದೇ ಸರಿ ಅಂದಿದ್ರು. ಇನ್ನು ಬಟ್ಟೆ ಬಾತ್ರೂಮ್ ಏರಿಯಾದಲ್ಲಿ ಹಾಕಿದ್ದಕ್ಕೆ ರಿಷಾ ಕೋಪದಲ್ಲಿ ಗಿಲ್ಲಿಗೆ ಹೊಡೆದಿದ್ದಷ್ಟೇ. ಅದು ಇಬ್ಬರಿಗೂ ಗೊತ್ತಾಯ್ತು, ವೀಕ್ಷಕರಿಗೂ ಗೊತ್ತಾಯ್ತು. ಅದು ಹಲ್ಲೆ ಮಾಡಿದ್ದಲ್ಲ. ಕೆಲವೊಮ್ಮೆ ಫ್ಲೋ ನಲ್ಲಿ ಆ ರೀತಿ ಆಗತ್ತೆ. ನಮ್ಮ ಸೀಸನ್ ನಲ್ಲಿ ದೀಪಿಕಾ ಇದೇ ವಿಚಾರಕ್ಕೆ ಇದೇ ರೀತಿ ಸಣ್ಣ ಕಿರಿಕಾಗಿತ್ತು. ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ನನ್ನ ಪ್ರಕಾರ ಗಿಲ್ಲಿ ಫಿನಾಲೆಗೆ ಹೋಗ್ತಾರೆ. ರಘು ಹೋಗಬಹುದು. ಅಶ್ವಿನಿ ಗೌಡ, ಜಾಹ್ನವಿ ಕೂಡ ಹೋಗುವ ಸಾಧ್ಯತೆ ಇದೆ. ಕಾವ್ಯ, ಧ್ರುವಂತ್ ಎಲ್ಲ ಅಂತಿಮ ಹಂತದವರೆಗೆ ಹೋಗುವ ಕಷ್ಟ ಇದೆ. ಕಾದು ನೋಡ್ಬೇಕು. ಬಿಗ್ ಬಾಸ್ ಶೋ ನಲ್ಲಿ ನಾನು ಅಂದ್ಕೊಂಡಂತೆ ಯಾವುದು ನಡೆಯಲ್ಲ. ವೋಟಿಂಗ್ ಲೆಕ್ಕಾಚಾರ ತೆಗೆದುಕೊಂಡ್ರೆ ಈಗ ಇರುವ ಜನಪ್ರಿಯತೆ ಗಿಲ್ಲಿ ಸುಲಭವಾಗಿ ಗೆಲ್ತಾನೆ. ಆತನ ಎಂಟರ್ಟೈನ್ಮೆಂಟ್ ಕೂಡ ಚೆನ್ನಾಗಿದೆ. ರಘು ಕೂಡ ಪ್ರಬಲ ಸ್ಪರ್ಧಿ. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದ್ರು ಕಳೆದ ಬಾರಿ ಹನುಮಂತ ಗೆದ್ದಿದ್ದ. ಆತ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿನೇ ಅಲ್ವಾ. ಹಾಗಾಗಿ ಕಾದು ನೋಡ್ಬೇಕು ಅಂತ ಕುರಿ ಪ್ರತಾಪ್ ಹೇಳಿದ್ರು. ಇನ್ನು ಬಿಗ್ ಬಾಸ್ ಟ್ರೋಫಿ ಯಾರ ಮುಡಿಗೆ ಇರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಗಗನಾಜಿ, ಸ್ಪೀಡ್ ಮ್ಯೂಸಿಕ್ ಕನ್ನಡ, ಬೆಂಗಳೂರು.